ಹಾಯ್ ಫ್ರೆಂಡ್ಸ್, ತಮಗೆಲ್ಲರಿಗೂ ಮಾಹಿ ಟೆಕ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ವಿಡಿಯೋ ಚೆನ್ನಾಗಿ ಅನಿಸಿತ್ತು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆ ಮುಂದಿನ ವಿಡಿಯೋ ತಲುಪುತ್ತದೆ. ಈ ವಿಡಿಯೋ ಮಾಡಲು ಕಾರಣವೇನೆಂದರೆ ಮಾರ್ಚ್ 16, 2025 ನಡೆದಂತಹ WRDJEE ಸಿವಿಲ್ ಆ್ಯಂಡ್ ಮೆಕ್ಯಾನಿಕಲ್ ಪೋಸ್ಟ್ಗಳು 214 ಇದ್ದವು. ಆ ಪೋಸ್ಟ್ಗಳಿಗೆ ಎಕ್ಸಾಮ್ ನಡೆದಿತ್ತು ಮತ್ತು ಜಲಸಂಪನ್ಮೂಲ ಇಲಾಖೆಯಲ್ಲಿ ಕಿರಿಯ ಇಂಜಿನಿಯರ್ ಸಿವಿಲ್ 216 ಮತ್ತು ಜಲಸಂಪನ್ಮೂಲ ಇಲಾಖೆಯಲ್ಲಿ 54 ಇನ್ ಸರ್ವಿಸ್ ಕ್ಯಾಂಡಿಡೇಟ್ಸ್ ಇದ್ದರು ಮತ್ತು ಮೆಕ್ಯಾನಿಕಲ್ಗೆ 26 ಕ್ಯಾಂಡಿಡೇಟ್ಸ್ ಇದ್ದರು. ಜಲಸಂಪನ್ಮೂಲ ಇಲಾಖೆಯಲ್ಲಿ 54 ಇನ್ ಸರ್ವಿಸ್ ಮತ್ತು ಇದು ಮೆಕ್ಯಾನಿಕಲ್ ಜಲಸಂಪನ್ಮೂಲ ಇಲಾಖೆ ಮತ್ತು 4 ಇನ್ ಸರ್ವಿಸ್ ಮೆಕ್ಯಾನಿಕಲ್ನಲ್ಲಿದ್ದರು ಮತ್ತು ಕೆಲವು ಕಾರಣಾಂತರಗಳಿಂದ ಇನ್ ಸರ್ವಿಸ್ ಕ್ಯಾಂಡಿಡೇಟ್ಗಳು ಎಕ್ಸಾಮ್ಗೆ ಅರ್ಹರಾಗಿಲ್ಲ. ಅಂದರೆ ಈ ಎಕ್ಸಾಮ್ಗೆ 216 ಅಭ್ಯರ್ಥಿಗಳಿಗೆ ಈ ಪೋಸ್ಟನ್ನು ನೀಡುತ್ತೇವೆ ಎಂದು KPSCA ಈ ಸುತ್ತೋಲೆಯನ್ನು ಹೊರಡಿಸಿತ್ತು. ಆದ ಕಾರಣ ಈ ಹುದ್ದೆಗೆ ಕೇವಲ 11 ಜನ ಮಾತ್ರ ಹುದ್ದೆಗಳಿಗೆ ಅಪ್ಲೈ ಮಾಡಿದ್ದರು. ಇದರ ಪ್ರೂಫ್ ಇದರಲ್ಲಿದೆ. ಇದು ನಮ್ಮ ಸದನದಲ್ಲಿ ಚರ್ಚೆಯಾಗಿದ್ದ ವಿಷಯವಾಗಿದೆ ಮತ್ತು 216 JEEಗೆ 10,575 ಜನ ಅಪ್ಲೈ ಮಾಡಿದ್ದರು ಮತ್ತು ಇದು ಇನ್ ಸರ್ವಿಸ್ಗೆ 54 ಜನ ಅಪ್ಲೈ ಮಾಡಿದ್ದರು. ಇಲ್ಲಿ 54 ಪೋಸ್ಟ್ ಇದ್ದವು. ಇದಕ್ಕೆ 11 ಜನ ಅಪ್ಲೈ ಮಾಡಿದ್ದರು. 8 ಜನ ಮಾತ್ರ ಎಕ್ಸಾಮ್ಗೆ ಹಾಜರಾಗಿದ್ದರು ಮತ್ತು ನಾವು ಕ್ಲಿಯರ್ ಆಗಿ ಈ ಸುತ್ತೋಲೆಯಲ್ಲಿ ಗಮನಿಸಬಹುದು. ಈ ಸುತ್ತೋಲೆಯು 14/5/2024 ಹೊರಡಿಸಿತ್ತು. ಇದರಲ್ಲಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತದೆ. ಸದರಿ ಅಧಿಸೂಚನೆಗೆ ಸಂಪನ್ಮೂಲ ಇಲಾಖೆಯಲ್ಲಿ ಕಿರಿಯ ಇಂಜಿನಿಯರ್ ಮೆಕ್ಯಾನಿಕಲ್ ಹುದ್ದೆಗಳು ಕ್ರಮವಾಗಿ 26 ಮತ್ತು 4 ಇವೆ. ನಾವು ಡೈರೆಕ್ಟ್ ಟಾಪಿಕ್ಗೆ ಹೋಗೋಣ. ಇದರಲ್ಲಿ ಮೆಕ್ಯಾನಿಕಲ್ ಮತ್ತು ಸಿವಿಲ್ನಲ್ಲಿ 54 ಜನ ಇದ್ದರು ಹುದ್ದೆಗಳು ಮತ್ತು ಕಿರಿಯ ಇಂಜಿನಿಯರ್ನಲ್ಲಿ 6 ಹುದ್ದೆಗಳು ಇನ್ ಸರ್ವಿಸ್ನಲ್ಲಿ ಇದ್ದವು. ಕೆಲವು ಕಾರಣಾಂತರಗಳಿಂದ ಸೇವಾನಿರತ ಸಿಬ್ಬಂದಿಗಳು ನೇಮಕಾತಿ ಮೂಲಕ ಭರ್ತಿ ಮಾಡಲು ಮೀಸಲಿರಿಸಲಾಗಿರುತ್ತದೆ. ಪ್ರಸ್ತುತ ಇಲಾಖೆಯ ಸ್ಪಷ್ಟೀಕರಣದನ್ವಯ ಸೇವಾನಿರತ ಅಭ್ಯರ್ಥಿಗಳು ಮೀಸಲಿರಿಸಿದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳು ಲಭ್ಯವಾಗದಿದ್ದಲ್ಲಿ ಅಂಥ ಹುದ್ದೆಗಳು ನೇರ ನೇಮಕಾತಿ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು ಎಂದು KPSCA ಸುತ್ತೋಲೆಯಲ್ಲಿ ಇದೆ. ಇದು ಖಂಡಿತ 216 ಹುದ್ದೆಗಳಿರುವ ಕ್ಯಾಂಡಿಡೇಟ್ಗೆ ಅಪ್ಲೈ ಆಗುತ್ತದೆ. ಧನ್ಯವಾದಗಳು. ನಮ್ಮ ವಿಡಿಯೋ ಚೆನ್ನಾಗಿ ಅನಿಸಿತ್ತು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.